ನಮ್ಮ ಮನೇಲಿ ಮೊನ್ನೆ ರಾತ್ರಿ ಕರೆಂಟ್ ಹೋಗಿದೆ. ಸೊ ಶಾಕ್ ಸರ್ಕ್ಯೂಟ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಎಲೆಕ್ಟ್ರಿಷಿಯನ್ ಬಂದು ಸರಿ ಮಾಡಿ ಹೋದ್ರು. ಬಟ್ ಆದ್ರೂ ಕರೆಂಟ್ ಬಂದಿಲ್ಲ. ಸೊ ಲೈನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ಗೊತ್ತಾಯ್ತು. ನಿನ್ನೆ ಬೆಳಿಗ್ಗೆಯಿಂದ KB ಅವರಿಗೆ ಕಾಲ್ ಮಾಡಿ ಸಾಕಾಯ್ತು. ಒಂದು 20-30 ಕಾಲ್ ಮಾಡಿದ್ದೀನಿ, ನೋ ರೆಸ್ಪಾನ್ಸ್. ಕೊನೆ 2 ಕಾಲ್ ರಿಸೀವ್ ಆಯ್ತು. ಆ ಕಡೆಯಿಂದ ಟುಕು 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 ಅಂತ ಸೌಂಡ್ ಬಿಟ್ರೆ ಬೇರೆ ಏನು ಬರ್ತಾ ಇಲ್ಲ. ಸೊ ಇನ್ನೋ ನಂಬರ್ ಸಿಕ್ತು, ವಾಟ್ಸ್ಆಪ್ ನಂಬರ್, ಕಂಪ್ಲೇಂಟ್ ರೈಸ್ ಮಾಡಿ ಅಂತ. ಕಂಪ್ಲೇಂಟ್ ರೈಸ್ ಮಾಡಿದೆ, ಟಿಕೆಟ್ ಕೂಡ ರೈಸ್ ಆಯ್ತು. ಯಾವಾಗ ಬರ್ತಾರೆ ಅಂತ ಹೇಳಿದ್ರೆ ನೋ ರೆಸ್ಪಾನ್ಸ್. ಸೊ ಕಾದು 6 ಗಂಟೆ ಅಷ್ಟೊತ್ತಿಗೆ ಅಮ್ಮನೆ KB ಹತ್ರ ಹೋಗಿ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ, ನೀವು ಮುಂಚೆನೆ ಹೇಳಿದ್ರೆ ಬರ್ತಿದ್ವಿ, ಇವಾಗ ನಮ್ ಟೈಮ್ ಆಗೋಯ್ತು ಅಂತ ಹೇಳಿದ್ರಂತೆ. ಅದಕ್ಕೆ ಅಮ್ಮ ಇಲ್ಲ, ನಾವು ತುಂಬಾ ಕಾಲ್ ಟ್ರೈ ಮಾಡ್ತಿದೀವಿ ಅಂದ್ರೆ ಫೋನ್ ಸರಿ ಇಲ್ಲ ಅಂತ ಹೇಳಿದ್ರಂತೆ. ಓಕೆ ಫೈನ್. ಸೊ ನೈಟ್ ಶಿಫ್ಟ್ ಅವ್ರು ಆದ್ರೆ ಬರ್ತಾರೆ, ಏಣಿ ರೆಡಿ ಮಾಡಿಡ್ವಿ ಅಂತ ಹೇಳಿದಾರಂತೆ. ಸೊ ಏಣಿ ರೆಡಿ ಮಾಡಿಟ್ಟಿದೀವಿ ನಾವು. ಫುಲ್ ರಾತ್ರಿ ವೇಟ್ ಮಾಡಿದೀವಿ, ಬಂದಿಲ್ಲ, ರಾತ್ರಿ ಫುಲ್ ಬಂದಿಲ್ಲ. ಅದ್ರಲ್ಲೂ ಒಂದು ತಮಾಷೆ ಏನಪ್ಪಾ ಅಂದ್ರೆ, ಕಂಪ್ಲೇಂಟ್ ರೈಸ್ ಆಗಿದೆ, ನಮ್ಗೆ ಆ ಕಡೆನೇ ಏನು ರೆಸ್ಪಾಂಡ್ ಬಂದಿಲ್ಲ. 6 ಗಂಟೆ ಅಷ್ಟೊತ್ತಿಗೆ ಪ್ರಾಬ್ಲಮ್ ರೀಸಾಲ್ವ್ಡ್ ಅಂತ ನನಗೆ ಟೆಕ್ಸ್ಟ್ ಮೆಸೇಜ್ ಬಂದಿದೆ. ಇದು ಯಾವ ಲೆಕ್ಕ ಅಂತ ನನ್ಗಂತೂ ಅರ್ಥ ಆಗ್ತಿಲ್ಲ. ಸೊ ಒಂದು KBಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಇಷ್ಟೊಂದು ಕಷ್ಟ ಆಗ್ತಿದೆ, ಅದು ನಾವು ಸಿಟಿಲಿರೋರ್ಗೆ ಅಂತ ಅಂದ್ರೆ. ಒಂದು ಹಳ್ಳಿಲಿರೋರ್ಗೆ ಅಥವಾ ಕಾಡ್ ಮಧ್ಯೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂದ್ರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡೋದು? ನಾವು ಲೈನ್ ಮ್ಯಾನ್ ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು, ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಅವರ ಜೀವನ ಪಣಕ್ಕಿಟ್ಟು ಕೆಲಸ ಮಾಡ್ತಾರೆ, ದಟ್ಸ್ ಫೈನ್. ಬಟ್ ಈ ಕಮ್ಯುನಿಕೇಶನ್ಸ್ ಪ್ರಾಬ್ಲಮ್ ಇದೆಯಲ್ಲ, ಇದನ್ನ ರೀಸಾಲ್ವ್ ಮಾಡೋದು ಯಾರು? ಈ ಕರೆಕ್ಟ್ ಸಿಸ್ಟಮ್ ಅನ್ನ ಎಕ್ಸಿಕ್ಯೂಟ್ ಮಾಡೋದು ಯಾರು? ಇದಕ್ಕೇನಾದ್ರು ಪ್ರಾಬ್ಲಮ್ ಆದ್ರೆ ಯಾರಿಗೆ ಕಂಪ್ಲೇಂಟ್ ರೈಸ್ ಮಾಡಬೇಕು? ಅಂಡ್ ಒಂದು ಕರೆಕ್ಟ್ ಸಿಸ್ಟಮ್ ಬರೋದು ಯಾವಾಗ? ನಾವಿರೋದು ಜಮಾನದಲ್ಲಿ ಇವಾಗ. ಇಂಥ ಟೈಮಲ್ಲೂ ನಾವು ಒಂದು KBಗೆ ಕಾಲ್ ಮಾಡ್ಲಿಕ್ಕೆ ಇಷ್ಟೊಂದು ಕಷ್ಟಪಡ್ಬೇಕು, 2 ದಿನ ವೇಟ್ ಮಾಡಬೇಕು ಅಂತಂದ್ರೆ ಅರ್ಥ ಆಗಲ್ಲ. ನಮ್ಮನೇಲಿ ಇನ್ವರ್ಟರ್ ಇತ್ತು, ಸೊ 2 ಡೇಸ್ ಸಸ್ಟೈನ್ ಆದ್ವಿ. ಬಟ್ ಇನ್ನೂ ಕರೆಂಟ್ ಬಂದಿಲ್ಲ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕಿಂತ ಮುಂಚೆನೆ ಅಲ್ಲಿ ರೀಸಾಲ್ವ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ಈ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗೋದು ಯಾವಾಗ? ಈ ಸಿಸ್ಟಮ್ನ ಎಕ್ಸಿಕ್ಯೂಟ್ ಮಾಡೋದು ಯಾರು? ಗಾಡ್ ನೋಸ್.